ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಾಸಕ ಸೋಮಶೇಖರ್ ಅವರ ಪ್ರಶ್ನೆಗೆ ಸಚಿವ ಈಶ್ವರ್ ಖಂಡ್ರೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬ್ಲಾಸ್ಟ್ ಮಾಡಿದ ಕಾರಣಕ್ಕಾಗಿ ಚಿರತೆ ಸಾವನ್ನಪ್ಪಿದೆ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ, ಅದನ್ನ ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನ ಪರಿಗಣಿಸಲಾಗುತ್ತೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿದೆಯಂತೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಹೇಳಿಕೆ. ಹಾಗಿದ್ರೆ ಯಾರನ್ನ ತಪ್ಪಿತಸ್ಥರ ಸ್ಥಾನದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿದೆ ಅನ್ನೋದನ್ನ ನೋಡಬೇಕು. ನೋಡಿ, ಮಾನ್ಯ ಎಸ್.ಜಿ. ಸೋಮಶೇಖರ್ ಅವರ ಆರೋಪ ಜಸ್ಟ್ ಒಂದು ನಿಮಿಷ ಕೆಳಗಡೆ ನನಗೆ ಮಾಹಿತಿ ಬಂದಿದೆ. ನಾನು ನಿನ್ನೆ ಇವತ್ತು ಊರಲ್ಲಿ ಇದ್ದೆ, ಬೀದರ್ಲಿದ್ದೆ, ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ವ್ಯಸ್ತನಾಗಿದ್ದೆ. ಅವರು ದೂರವಾಣಿ ಮಾಡಿದ್ದಾರೆ ಅಂತೆ. ನನಗೆ ಫೋನ್ ನಾನು ಬದಲಾವಣೆ ಮಾಡಿದ ಕಾರಣ ಅವರ ದೂರವಾಣಿ ಕರೆ ನಾನು ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ. ನನಗೆ ಮಾಹಿತಿ ಬಂದಿಲ್ಲ. ಮಾಹಿತಿ ಇದ್ದರೆ ಆದ್ಯತೆ ಮೇರೆಗೆ ಅವ್ರು ನಮ್ಮ ಸ್ನೇಹಿತರಿದ್ದಾರೆ, ಅವರ ದೂರವಾಣಿ ಕರೆ ನಾನು ಸ್ವೀಕಾರ ಮಾಡ್ತಾ ಇದ್ದೆ. ಈಗಾಗಲೇ ಅಲ್ಲಿ ಕ್ವಾರಿ ಅವರೇನು ಬ್ಲಾಸ್ಟ್ ಮಾಡಿದ್ದಾರೆ. ಕ್ವಾರಿ ಅರಣ್ಯದ ಒಳಗಡೆ ಬರೋದಿಲ್ಲ, ಹೊರಗಡೆ ಬರ್ತದೆ ಅಂತೇಳಿ ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ಕ್ವಾರಿ ಬ್ಲಾಸ್ಟ್ ಮಾಡಿದ್ದಕ್ಕಾಗಿ ಒಂದು ಚಿರತೆ ಸತ್ತಿದೆ. ನೋಡಿ, ಆ ಚಿರತೆಯ ಪೋಸ್ಟ್ಮಾರ್ಟಮ್ ಮಾಡಿದಾಗ ಹೊಟ್ಟೆಯಲ್ಲಿ ಮರಿಗಳಿದ್ದವು ಅನ್ನುವಂಥದ್ದು ಇವತ್ತು. ಅದಕ್ಕೆ ಸೋಮಶೇಖರ್ ಅವರ ದೂರ ಏನಿದೆ ಅದನ್ನು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ಇರಲಿಲ್ಲ ಅನ್ನೋದು ಸೋಮಶೇಖರ್ ಅವರ ಆರೋಪ. ಆದರೆ ಈಶ್ವರ ಖಂಡ್ರೆ ಅವರು ಮಾತನಾಡೋ ಮೂಲಕವಾಗಿ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಅವ್ರಿಗೆಲ್ಲ ಗೊತ್ತಿದ್ದು ಇದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಅಂತನ ಅರ್ಥ? ದಿವ್ಯ, ರಾಜ್ಯದ ಅನೇಕ ಕಡೆ ಅಕ್ರಮ ಕ್ರಷರ್ಗಳ ಹಾವಳಿ ಇದ್ದೇ ಇದೆ. ಈಗ ಈ ಒಂದು ಸಮಸ್ಯೆ ತಮ್ಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದೆ ಅಂತ ಎಸ್.ಜಿ. ಸೋಮಶೇಖರ್ ಅವರು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಕೆಂಗೇರಿ ಹೋಬಳಿಯ ಚಿಕ್ಕನಹಳ್ಳಿಯಲ್ಲಿ ಅಕ್ರಮ ಕ್ರಷರ್ಗಳು ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾವೆ, ಸಿಡಿಮದ್ದುಗಳನ್ನು ಸ್ಫೋಟ ಮಾಡ್ತಿದ್ದಾವೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಷ್ಟೇ ಅಲ್ಲ, ವನ್ಯಜೀವಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. 4 ಚಿರತೆಗಳು ಸತ್ತಿದ್ದಾವೆ. ಇದನ್ನು ಪದೇ ಪದೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ರಮ ತೆಗೆದುಕೊಳ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಇದೇ ಥರ ಮುಂದುವರೆದರೆ, ಇದೇ ಥರ ಕ್ರಷರ್ಗಳು ಅಕ್ರಮವಾಗಿ ಕೆಲಸ ಮಾಡೋದಕ್ಕೆ ಬಿಟ್ಟರೆ ನಾನು ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಅಂದರೆ ಅರಣ್ಯ ಇಲಾಖೆಗೆ ವ್ಯಾಪ್ತಿಗೆ ಬರೋದಿಲ್ಲ, ಅದರ ಆಚೆಗೆ ಈ ಜಮೀನಿದೆ, ಅಲ್ಲಿ ಕಲ್ಲು ಕ್ವಾರಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಆದರೂ ಕೂಡ ಕ್ರಮ ತೆಗೆದುಕೊಳ್ತೇವೆ, ಅಧಿಕಾರಿಗಳನ್ನ ವಿಸಿಟ್ ಕಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಇದರ ಗಮನ ತೆಗೆದುಕೊಳ್ಳುತ್ತೆ, ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಬಹಳ ವರ್ಷಗಳಿಂದ ಬೆಂಗಳೂರಲ್ಲಿ ಬಹಳ ಕಡೆ ಇದೆ, ಆದರೆ ಎಲ್ಲೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಎಲ್ಲೂ ಕೂಡ ಕ್ವಾರಿಗಳನ್ನು ನಿಲ್ಲಿಸುವಂಥ ಖಡಕ್ಕಾದಂಥ ಕ್ರಮ ಸರ್ಕಾರದಿಂದ ಆಗಿಲ್ಲ. ಈಗ ಶಾಸಕರೇ ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕು. ಜೊತೆಗೆ ಅಲ್ಲಿ ಸಚಿವರೇ ಹೋಗಿ ವಿಸಿಟ್ ಮಾಡಿದ್ರೆ ಮಾತ್ರ ವಾಸ್ತವ ಪರಿಸ್ಥಿತಿ ಅರ್ಥ ಆಗುತ್ತೆ. ರಾಜ್ಯ ಸರ್ಕಾರ ಕ್ರಷರ್ಗಳಿಗೆ ಒಂದು ರೀತಿಯಲ್ಲಿ ಅಕ್ರಮವಾಗಿ ಅನುಮತಿ ಕೊಡೋದು ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ತೇವೆ ಕಾದು ನೋಡಬೇಕು. ಜೊತೆಗೆ ಬೇರೆ ಬೇರೆ ಕಡೆಯೂ ಕೂಡ ಸಮಸ್ಯೆ ಇದೆ, ಅದರ ಕಡೆನೇ ಗಮನ ಕೊಡುತ್ತೆ ಸರ್ಕಾರ ಅಂತಲೂ ಕೂಡ ನೋಡಬೇಕಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.